ಹಲೋ ಸ್ನೇಹಿತರೆ, ಈಕೆಗೆ ಹೃದಯ ಹಿಂಡಿ ಗೈಸಿಕೊಳ್ಳುವ ಆಸೆ ತುಂಬಾನೇ ಇರುತ್ತೆ. ಗೈಯುವಾಗ ಸ್ನೇಹಿತರೆ ಜೋರಾಗಿ ಹೃದಯ ಹಿಂಡಬೇಕು. ಇಂಥ ಸಂದರ್ಭದಲ್ಲಿ ತುಂಬಾ ಒಂದು ನೆಮ್ಮದಿ ಸಿಗುತ್ತದೆ ಎಂದು ಮಿತಿ ರಾಣಿಯವರು ಮಾಹಿತಿ ಕೊಟ್ಟಿದ್ದಾರೆ. ಇವಳಿಗೆ ಸ್ನೇಹಿತರೆ ತುಂಬಾನೇ ವಿಚಿತ್ರವಾದ ಬಯಕೆಗಳು ಇರುತ್ತೆ. ಸೊ ತನ್ನ ಒಂದು ವಿಚಿತ್ರ ಬಯಕೆಗಳು ಈಡೇರಿಸಿಕೊಳ್ಳುವ ಉದ್ದೇಶದಿಂದಲೇ ರೇಂಜ್ ರೋವರ್ ಸ್ಪೋರ್ಟ್ L461 ಕಾರ್ ಜೊತೆಗೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಅಂಡ್ ಮಾಡಿಸಿಕೊಳ್ಳುವಾಗ ಬಾಲ್ ಚೆನ್ನಾಗಿ ಪ್ರೆಸ್ ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ನಿಲ್ಲದೆ ಸಾಕು ಅನ್ನುವರೆಗೆ ಮಾಡುತ್ತಲೇ ಇರಬೇಕು. ಈ ರೀತಿ ವ್ಯಕ್ತಿ ಇದ್ರೆ ತಿಳಿಸಿ, ಖಂಡಿತ 1,00,000 ರೂಪಾಯಿವರೆಗೂ ಖರ್ಚು ಮಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬಾಯಿಯಿಂದ ಶಬ್ದ ಬರುವವರೆಗೆ ಗೈಯಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಹೆಚ್ಚು ಸುಖ ಸಿಗುತ್ತಿರುವ ಸಮಯದಲ್ಲಿ ಅವರ ಕೈಯಿಂದ ಸುಮ್ಮನೆ ಇರಲು ಆಗೋದಿಲ್ಲ. ಇನ್ನಷ್ಟು ಜೋರಾಗಿ ಮಾಡು ಎಂದು ಖುದ್ದಾಗಿ ಬಾಯಿ ತೆರೆದು ಹೇಳುತ್ತಾರೆ. ಅಂಡ್ ಅದೇ ರೀತಿ ಇವಳು ಮಾಡಿಸಿಕೊಳ್ಳುವ ಸಾಮರ್ಥ್ಯ ನೋಡಿ. ತೂತು ಕೆಂಪು ಆಗುವವರೆಗೆ ಗೈಸಿಕೊಳ್ಳಬೇಕು. ತೂತು ಕೆಂಪು ಆಗುವವರೆಗೆ ಗೈಸಿಕೊಂಡರೂ ಮತ್ತೆ 1 ಗಂಟೆ ನಂತರ ಚೇಳು ಏಳುವುದಕ್ಕೆ ಶುರುವಾಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ತೂತು ಇಂದ ಎಷ್ಟೇ ನೀರು ಹೊರಗೆ ತೆಗೆದರೂ ಮತ್ತೆ ಆ ತೂತಲ್ಲಿ ನೀರು ಉತ್ಪಾದನೆ ಆಗುತ್ತದೆ ಎಂದು ಮಾಹಿತಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ನೀವು ಸ್ನೇಹಿತರೆ ಇವಳಿಗೆ ಗೈದು ಸುಸ್ತಾಗಿ ಬಿಡುತ್ತೀರಾ, ಬಟ್ ಇವಳಿಗೆ ಸಾಕಾಗುತ್ತಿಲ್ಲ. ಅಷ್ಟೊಂದು ಸಾಮರ್ಥ್ಯ ಹೊಂದಿರುತ್ತಾಳೆ. ಅದಕ್ಕೆ ಸ್ನೇಹಿತರೆ ಒಂದು ವೇಳೆ ತನ್ನ ಸಾಮರ್ಥ್ಯ ತಕ್ಕಂತೆ ಮಾಡುವ ವ್ಯಕ್ತಿ ಸಿಕ್ಕಿದ್ರೆ ರೇಂಜ್ ರೋವರ್ ಸ್ಪೋರ್ಟ್ L461 ಕಾರಲ್ಲಿ ಬಂದು ಭೇಟಿಯಾಗುವುದಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ಒಂದು ಕಾರ್ನ ಒಂದು ರಿವ್ಯೂ ನೋಡೋದಾದ್ರೆ, ಸ್ಲೀಕ್ ಮಿನಿಮಲಿಸ್ಟಿಕ್ ಡಿಸೈನ್ ವಿತ್ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಅಂಡ್ ಅಗ್ರೆಸಿವ್ ಫ್ರಂಟ್ ಗ್ರಿಲ್ ಅಂಡ್ ಸ್ಲಿಮ್ LED ಹೆಡ್ಲೈಟ್ಸ್. ಫ್ರಂಟ್ ಗ್ರಿಲ್ ತುಂಬಾ ಅಗ್ರೆಸಿವ್ ಆಗಿರುತ್ತೆ. ಅದರ ಜೊತೆಗೆ LED ಹೆಡ್ಲೈಟ್ಸ್ ಏನಿರುತ್ತೆ ತುಂಬಾನೇ ಸ್ಲಿಕ್ ಆಗಿರುತ್ತೆ. ನೀವು ಕೂಡ ನೋಡ್ತಾ ಇರ್ಬೋದು. ಅಂಡ್ ಕೋಪ್-ಲೈಕ್ ರೂಫ್ ಲೈನ್ ವಿತ್ ಸ್ಪೋರ್ಟಿ ಸ್ಟೆನ್ಸ್ ಅಂಡ್ 23 ಇಂಚ್ ಆಲಿವ್ ವೀಲ್ ಆಪ್ಷನ್. ಆಲಿವ್ ವೀಲ್ ಏನಿರುತ್ತೆ ತುಂಬಾನೇ ದೊಡ್ಡದಾಗಿರುತ್ತೆ, 23 ಇಂಚ್ ಆಗಿರುತ್ತೆ. ಬ್ಲ್ಯಾಕ್ ಕಾಂಟ್ರಾಕ್ಟ್ ರೂಫ್ ಅಂಡ್ ಡೈನಾಮಿಕ್ ರಿಯರ್ ಸ್ಪಾಯ್ಲರ್. ಅಂಡ್ ಇದರಲ್ಲಿ ಸ್ನೇಹಿತರೆ 3.0 ಲೀಟರ್ಸ್ ಇನ್ಲೈನ್ 6 ಮೈಲ್ಡ್ ಹೈಬ್ರಿಡ್ ಒಂದು ಪವರ್ಫುಲ್ ಪೆಟ್ರೋಲ್ ಇಂಜಿನ್ ಇರುತ್ತೆ. ಅದೇ ರೀತಿ ಸ್ನೇಹಿತರೆ ಪ್ಲಗ್ ಇನ್ ಹೈಬ್ರಿಡ್. ಈ ಒಂದು ಕಾರ್ ಹೈಬ್ರಿಡ್ ಕಾರ್ ಆಗಿರುತ್ತದೆ. ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು 8 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಇದ್ದು, ಅಂಡ್ ಸಸ್ಪೆನ್ಷನ್ ಬಂದ್ಬಿಟ್ಟು ಅಡಾಪ್ಟಿವ್ ಏರ್ ಸಸ್ಪೆನ್ಷನ್ ವಿತ್ ಡೈನಾಮಿಕ್ ಏರ್ ರೈಡ್ ಟೈಪ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದಿಷ್ಟು ಸ್ನೇಹಿತರೆ ತನ್ನ ಬಳಿ ಇರತಕ್ಕಂಥ ರೇಂಜ್ ರೋವರ್ ಸ್ಪೋರ್ಟ್ L461 ಕಾರ್ ಬಗ್ಗೆ ಮಾಹಿತಿ ಆಗಿರುತ್ತದೆ. ಹೆಚ್ಚಿನ ಶ್ರಮಿತವರೆಗೆ ಮಾಡುವಂಥ ವ್ಯಕ್ತಿ ಸಿಕ್ಕಿದ್ರೆ ಖಂಡಿತ ಈ ಒಂದು ಕಾರಲ್ಲಿ ಬಂದು ಭೇಟಿಯಾಗುತ್ತಾರೆ. ಒಳ್ಳೆ ಅವಕಾಶವಿದೆ ಸ್ನೇಹಿತರೆ, ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೆ ಒಂದು ಹೊಸ ಪ್ರೊಫೈಲ್ ಒಂದಿಗೆ ಭೇಟಿಯಾಗೋಣ.